ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ ಚಾನಲ್. ನಾನು ಗೀತಾ. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯ ಪ್ರಸಿದ್ಧವಾದ ಶೇಂಗಾ ಚಟ್ನಿ ಪುಡಿ. ಇದನ್ನು ತುಂಬ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅಂದ್ರೇ ಯಾವಾಗ ಹೊಸ ರೆಸಿಪಿ ವಿಡಿಯೋ ಹಾಕ್ತೀನಿ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾಗುತ್ತೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳುತ್ತಾ ಮಿಕ್ಸಿ ಜಾರ್ನಲ್ಲಿಯೇ ಅದ್ಭುತವಾದ ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ನಂತರ 1 ಗಡ್ಡೆ ಬೆಳ್ಳುಳ್ಳಿನ ಸುಲ್ಲಿಟ್ಕೊಂಡಿದ್ದೀನಿ. ನಾನಿಲ್ಲಿ ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಫಾರ್ಮನ್ನು ತೊಗೋಬೋದು. ಆಮೇಲೆ 1 ಸ್ಮಾಲ್ ಬೌಲ್ನಷ್ಟು ಕರಿಬೇವು ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ಪು ಶೇಂಗಾ ತೊಗೊಂಡಿದ್ದೀನಿ. ಇವಾಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜ ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಇದು ತುಂಬ ಇಂಪಾರ್ಟೆಂಟು ಶೇಂಗಾ ಹುರಿಯೋದು. ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಹುರಿದ್ರೆ ಶೇಂಗಾ ಚಟ್ನಿ ಪುಡಿ ಚೆನ್ನಾಗಾಗಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು. ಮೇಲೆ ನೋಡಿ ಆ ಥರ ಬ್ಲ್ಯಾಕ್ ಸ್ಪಾಟ್ ಬೀಳೋವರೆಗೂ ಹುರ್ಕೋಬೇಕು. ನೋಡಿ ಈ ಥರ ನಾನು ಇವಾಗ ಹುರ್ಕೊಂಡೆ. ಇದು ಒಂದು 10 ನಿಮಿಷ ತಣ್ಣಗಾಕಿ ಬಿಟ್ಟ ಮೇಲೆ ಈ ಥರ ರಬ್ ಮಾಡಿದರೆ ಸಿಪ್ಪೆ ಎಲ್ಲ ಓಪನ್ ಆಗುತ್ತೆ. ನೋಡಿ ಈ ಥರ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ಈ ಥರ ಫ್ಲ್ಯಾಟ್ ಸರ್ಫೇಸ್ ಏನಾದರೂ ಇದ್ದರೆ ತೊಗೊಂಡು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಈಸಿಯಾಗಿ ಓಪನ್ ಆಗುತ್ತೆ ಸಿಪ್ಪೆ. ನಾನು ಈ ಥರ ಮೆಥಡ್ ಫಾಲೋ ಮಾಡ್ತೇನೆ ಶೇಂಗಾ ಬೀಜ ಸಿಪ್ಪೆ ತೆಗೆಯೋದಕ್ಕೆ. ನೀವು ಯಾವ ಥರ ಮೆಥಡ್ ಫಾಲೋ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೆಲ್ಲ ಓಪನ್ ಆದಮೇಲೆ ಈ ಥರ ಒಂದು ಪರಾತಕ್ಕೆ ಹಾಕೊಂಡ್ಬಿಟ್ಟು ಈ ಥರ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸಿಪ್ಪೆಗಳು ಆಚೆ ಬರುತ್ತೆ. ನೋಡಿ ಇವಾಗ ಎಲ್ಲ ಕ್ಲೀನ್ ಆಯಿತು. ನಂತರ ನಾವಿಲ್ಲಿ ಕರಿಬೇವು ಏನು ತೊಗೊಂಡಿದ್ದೀವಲ್ಲ ಅದನ್ನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಬಿಸಿ ಆದಮೇಲೆ ನಾನು ಅದನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ಈ ಥರ ಚೆನ್ನಾಗಿ ಗರಿಯಾಗಿ ಹುರ್ಕೊಳ್ಳೋದ್ರಿಂದ ಶೇಂಗಾ ಚಟ್ನಿ ಪುಡಿನ ನೀವು ತುಂಬ ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು. ಅಂದರೆ 1 ತಿಂಗಳವರೆಗೂ ನೀವು ರೂಮ್ ಟೆಂಪ್ರೇಚರ್ಲೇ ಇಟ್ಕೋಬೋದು. ನೀವು ಫ್ರಿಜ್ಜಿನಲ್ಲಿ ಇಟ್ಕೋತೇನೆ ಅನ್ನೋದಾದರೆ 3 ತಿಂಗಳವರೆಗೂ ಇಟ್ಕೋಬೋದು. ನೋಡಿ ಇವಾಗ ಕರಿಬೇವನ್ನು ಗರಿಯಾಗಿ ಹುರ್ಕೊಂಡಿದ್ದಾಯಿತು. ಕರಿಬೇವು ತಣ್ಣಗಾದ ನಂತರ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಹುರಿದು ಸಿಪ್ಪೆ ಏನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ನಂತರ ಖಾರದ ಪುಡಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಹುರಿದು ಇಟ್ಕೊಳ್ತಕ್ಕಂಥ ಕರಿಬೇವು ಹಾಕಿಬಿಟ್ಟು ನಾನು ಇದು ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ ಇವಾಗ ಸರಿಯಾಗಿ ಗಮನಿಸಿ, ನಾನು ಮಿಕ್ಸಿ ಬಟನ್ನ ಉಲ್ಟಾ ಹೊಳಿಸ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟು ಚಟ್ನಿ ಪುಡಿ ಮಾಡ್ಕೋಬೇಕಾದ್ರೆ. ನೋಡಿ ಸ್ವಲ್ಪನೇ ಹಿಂಗೆ ಮಿಕ್ಸಿ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಮಧ್ಯೆ. ಕಂಟಿನ್ಯೂ ನೀವು ಮಿಕ್ಸಿನ ಆನ್ ಮಾಡ್ಕೋಬಾರ್ದು, ಆಫ್ ಮಾಡಿ ಆನ್ ಮಾಡ್ಕೋಬೇಕು. ಅಂದರೆ ಚಟ್ನಿ ಪುಡಿ ಚೆನ್ನಾಗಾಗತ್ತೆ. ನೋಡಿ ನಾನು ಇವಾಗ ಮತ್ತೆ ಮಿಕ್ಸಿನ ಆನ್ ಮಾಡಿಬಿಟ್ಟು ಇವಾಗ ಸ್ಟ್ರೇಟ್ ಬಟನ್ನು ಹೊಳಿಸ್ಕೊಂಡು ಇವಾಗ ರನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನಾರ್ಮಲಾಗಿ ನಾವು ಹೆಂಗೆ ಮಿಕ್ಸಿ ಆನ್ ಮಾಡ್ಕೊತೀವಲ್ಲ ಹಂಗೆ ಮಾಡಿಕೊಂಡು ಸ್ವಲ್ಪ ಹೊತ್ತು ತಿರುಗಿಸ್ಕೊಂಡೆ. ನೋಡಿ ಈ ಒಂದು ಟ್ರಿಕ್ಸ್ ಫಾಲೋ ಮಾಡೋದ್ರಿಂದ ಚಟ್ನಿ ಪುಡಿ ಟೆಕ್ಸ್ಚರ್ ಇಷ್ಟು ಚೆನ್ನಾಗಿ ಬರುತ್ತೆ. ನಾವು ಸೇಮ್ ಒಳ್ಳಲ್ಲಿ ಹೇಗೆ ಕುಟ್ತೀವಲ್ಲ ಅದೇ ಥರ ಟೆಕ್ಸ್ಚರ್ ಬರುತ್ತೆ. ಎಣ್ಣೆ ಬಿಟ್ಕೊಂಡಂಗೆ ಆಗಿರುತ್ತೆ ನೋಡಿ, ಆವಾಗ ನಾವು ತೆಗಿಬೇಕು. ನೋಡಿ ಈ ಥರ ಇರಬೇಕು, ಎಣ್ಣೆ ಬಿಟ್ಕೊಂಡಿರಬೇಕು. ಅದು ಮಿಕ್ಸಿ ಮಾಡಿದ ನಂತರ ಉಂಡೆ ಥರ ಆಗಿ ಎಣ್ಣೆ ಬಿಟ್ಕೋಬೇಕು. ಅಂದರೆ ಚಟ್ನಿ ಪುಡಿ ರುಚಿನೂ ಚೆನ್ನಾಗಿರುತ್ತೆ. ತಿಂಗಳಾನ್ಗಟ್ಲೆ ಹೊರಗಡೆ ಇಟ್ಟರು ಹಾಳಾಗಲ್ಲ. ವರ್ಕಿಂಗ್ ವುಮೆನ್ಸ್ ಎಲ್ಲ ಇದ್ದರೆ ಈ ಥರ ಜಾಸ್ತಿ ಕ್ವಾಂಟಿಟಿನ ತೊಗೊಂಡ್ಬಿಟ್ಟು ನೀವು ಹುರಿದ್ಬಿಟ್ಟು ಜಾಸ್ತಿ ಪುಡಿನ ಮಾಡಿಟ್ಕೋಬೋದು. ಜಾಸ್ತಿ ಕ್ವಾಂಟಿಟಿನ ನೀವು ಮಾಡ್ಕೊಳ್ಳೋದಾದರೆ ನೀವು ಫ್ರಿಜ್ಜಿನಲ್ಲಿ ಸ್ಟೋರ್ ಮಾಡಿಡಿ. ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಬಿಟ್ಟು ಒಂದು 15 ಡೇಸಿಗೆ ಆಗುವಷ್ಟು ಹೊರಗಡೆ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಮತ್ತು ಒಂದು 15 ಡೇಸಿಗೆ ಮತ್ತೆ ಫ್ರಿಜ್ಜನ್ನು ತಗೊಂಡು ಯೂಸ್ ಮಾಡ್ಕೊಳ್ಳಿ. ಅಂದರೆ ಫ್ರೆಶ್ ಆಗೂ ಇರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ಪುಡಿ ಒಂದಿದ್ದರೆ ನೀವು ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ತಾಲಿಪಟ್ಟು, ಪರೋಟ ಇವುಗಳಿಗೆಲ್ಲ ಇನ್ಸ್ಟಂಟಾಗಿಯೇ ಯೂಸ್ ಮಾಡ್ಕೋಬೋದು. ತುಪ್ಪದ ಜೊತೆಗೆ ಅಥವಾ ಮೊಸರು ಜೊತೆಗೆ ಯಾವುದಕ್ಕಾದರೂ ಸೂಟ್ ಆಗುತ್ತೆ. ನೋಡಿದ್ರೆಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಶೇಂಗಾ ಚಟ್ನಿ ಪುಡಿ ರೆಡಿಯಾಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.